ಗಾದೆ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಗೃಹಲಕ್ಷ್ಮಿ ವಿಚಾರನ ಈ ವಾರದಲ್ಲಿ ಕೆಲವೊಂದಷ್ಟು ಅಪ್ಡೇಟ್ಸ್ ಗಳು ಬರಬಹುದು, ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ ಅಂತ ಹೇಳ್ತಾ ಇದ್ದೆ ನಾನು. ಇದ್ರ ಜೊತೆಗೆ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಏನಾಯ್ತು, ಇದ್ರ ಬಗ್ಗೆ ಏನು ವಿಚಾರಗಳ ಹೇಳ್ತಾ ಇಲ್ವಲ್ಲ ಅಂತ ಕೇಳೋನು ನಮ್ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ. ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲೇಟೆಸ್ಟ್ ಅಪ್ಡೇಟ್ಸ್ ಗಳ ಬಗ್ಗೆ ಮಾತಾಡ್ತಾ ಹೋಗೋಣ, ಸ್ಪೆಷಲಿ ಗೃಹಲಕ್ಷ್ಮಿ ಬಗ್ಗೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಇವತ್ತಿನ ವಿಚಾರನ ಹೇಳ್ತೀನಿ, ಏನ್ ಕತೆ ಆಗಿದೆ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ 29ನೇ ಕಂತಿನ ಹಣದ ಬಗ್ಗೆ ಮಾತಾಡೋಣ ಅಂಡ್ 30ನೇ ಕಂತಿನ ಹಣದ ಬಗ್ಗೆ ಮಾತಾಡ್ತೀನಿ ನಿಮ್ಮ ಹತ್ರ. ಸೊ 29ನೇ ಕಂತಿನ ಹಣ ಇನ್ನೂ ಸುಮಾರು ಜನಕ್ಕೆ ಬಂದಿಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲೇ ತಿಳಿಸಿದೆ, ಇನ್ನ ನಿಮಗೆ 20% ಮಹಿಳೆಯರಿಗೆ 29ನೇ ಕಂತಿನ ಹಣ ಬರ್ಬೇಕಾಗಿದೆ, ಜಮಾ ಆಗ್ಬೇಕಾಗಿದೆ ಅಂತ ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಾರದಲ್ಲಿ ಕಂಪ್ಲೀಟ್ಲಿ ಎಲ್ಲರ ಖಾತೆಗೂ ಜಮಾ ಆಗುತ್ತೆ. ಟೆನ್ಷನ್ ಮಾಡ್ಕೊಬಿಡಿ. ಎವ್ರಿ ಟೈಮ್ ನಾವೇನಾದ್ರೂ ವಿಡಿಯೋಗಳನ್ನ ಮಾಡಿದಾಗ ನನಗೆ ಮೆಜಾರಿಟಿ ಬರೋದು ಹಣ ಬಂದಿಲ್ಲ. ಎಲ್ಲರದು ಫ್ರಸ್ಟ್ರೇಷನ್ ಅರ್ಥ ಆಗುತ್ತೆ. ಬಟ್ ನೀವು ಗೌರ್ಮೆಂಟ್ ಅವರು ಮಾಡ್ತಾ ಇರೋದನ್ನು ನೀವು ಸ್ವಲ್ಪ ಸಹಿಸ್ಕೋಬೇಕಲ್ವಾ. ಎಲ್ಲಾರ್ಗೂ ಹಾಕಿದ ತಕ್ಷಣ ಅಕೌಂಟಿಗೆ ಬರುತ್ತೆ ಅಂತ ಹೇಳಿ ಅವರು ಕೂಡ ಗ್ಯಾರಂಟಿ ಕೊಡೋದಿಲ್ಲ. ಸ್ವಲ್ಪ ಟೆಕ್ನಿಕಲ್ ಗ್ಲಿಚ್ ಇರುತ್ತೆ. ಕೋಟಿ ವ್ಯವಹಾರ ಮಾಡ್ಬೇಕು ಅಂತ ಅಂದ್ರೆ RBI ಇಂದ ಸರ್ಟನ್ ರೂಲ್ಸ್ ಗಳಿರುತ್ತೆ. ಇದನ್ನೆಲ್ಲಾನು ಬ್ಯಾಲೆನ್ಸ್ ಮಾಡಿ ಇದನ್ನ ಮುಂದೆ ಹೋಗ್ಬೇಕು. ಸೊ ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ, ಓಕೆನಾ. ಸೊ ನಾನು ಹೇಳದ್ನಲ್ಲ, ಇನ್ನು 20% ಮಹಿಳೆಯರಿಗೆ ಬಾಕಿ ಇದೆ 29ನೇ ಕಂತಿನ ಹಣ ಬರೋದಿಕ್ಕೆ. ಈ ವಾರದಲ್ಲಿ ಕ್ಲಿಯರೆನ್ಸ್ ಸಿಗುತ್ತೆ, ಟೆನ್ಷನ್ ಮಾಡಬೇಡಿ, ಆರಾಮಾಗಿರಿ. ಈ ವಾರದಲ್ಲಿ ಅಮೌಂಟ್ ಜಮಾ ಆಗುತ್ತೆ. ಬಿಕಾಸ್ ಈ ವಾರ ಆಗಿದ ತಕ್ಷಣ ನೆಕ್ಸ್ಟ್ ಇನ್ ಮುಗೀತು, ಏಪ್ರಿಲ್ ಮುಗ್ದು ಮೇಘ ಕಾಲಿಡ್ತಾ ಇದೀವಿ ನಾವು ಆಲ್ರೆಡಿ. ಸೊ ಈ ವಾರದಲ್ಲಿ ಕ್ಲಿಯರೆನ್ಸ್ ಸಿಗ್ಲೇಬೇಕಾಗುತ್ತೆ ನಮಗೆ. ಸೊ ಸಿಗುತ್ತೆ. 30ನೇ ಕಂತಿನ ಹಣದ ಬಗ್ಗೆ ಏನಾಗಿದೆ ಅಪ್ಡೇಟ್ ಅಂತ ಕೇಳ್ತಾ ಇದ್ರಿ. ಆಕ್ಚುಲಿ ಅಮೌಂಟ್ ಪುಷ್ ಮಾಡಿದ್ದಾರೆ, ಆದ್ರೆ ಅಕೌಂಟಿಗಿನ ಬಂದಿಲ್ಲ. ಎಕ್ಸ್ಪೆಕ್ಟೇಷನ್ ಇರೋದು ನೆಕ್ಸ್ಟ್ ಮಂತ್ ಬರುತ್ತೆ. ಫಸ್ಟ್ ವೀಕ್ ಅಲ್ಲಿ 30ನೇ ಕಂತಿನ ಹಣ ಜಮಾ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಅಮೌಂಟ್ ನ ಟ್ರೆಜರಿಯಿಂದ ಇವರೆಲ್ಲಾನು ಅಪ್ರೂವಲ್ ತಗೊಂಡು ಟ್ರೆಜರಿಯಿಂದ ಅದನ್ನ DBTಗೆ ಪುಷ್ ಮಾಡೋ ಪ್ರಯತ್ನ ಶುರುವಾಗಿದೆ. ಬಟ್ ಖಾತೆಗಳಿಗೆ ಬರೋದಿಕ್ಕೆ ಇನ್ನೂ ಟೈಮ್ ಆಗುತ್ತೆ. ಬಿಕಾಸ್ ಇದು ಪ್ರೋಸೆಸ್, ತುಂಬಾ ದೊಡ್ಡ ಪ್ರೋಸೆಸ್. 29 ಕ್ಲಿಯರ್ ಆಗೋವರೆಗೂ 30ನೇ ಕಂತಿನ ಹಣ ಯಾರ ಖಾತೆಗೂ ಜಮಾ ಆಗೋದಿಲ್ಲ, ಮಾಡೋದು ಇಲ್ಲ. ಸೊ 1 by 1 ಕ್ಲಿಯರೆನ್ಸ್ ಸಿಗ್ಬೇಕು. ಸೊ ನೆಕ್ಸ್ಟ್ ವೀಕ್ ಫಸ್ಟ್ ವೀಕ್ ಒಳಗಡೆ ನಮಗೆ ಅಮೌಂಟ್ ಬರುವಂತ ಚಾನ್ಸಸ್ ಇದೆ. ಸೊ ಏನಾಗುತ್ತೆ ಅಂದ್ರೆ, ಈ ವಾರದಲ್ಲಿ 29 ಕ್ಲಿಯರ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ 30ನೇ ಕಂತಿನ ಹಣ ಜಮಾ ಮಾಡಿದ್ರೆ ಎಲ್ಲಾನು ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ. ಸೊ ನೆಕ್ಸ್ಟ್ ಮಂತ್ ಅಲ್ಲಿ ನಮ್ಗೆ 30ನೇ ಕಂತಿನ ಹಣ ಬರುವಂತ ಚಾನ್ಸಸ್ ಇದೆ. ಬಟ್ ಅದು ಡೇಟ್ ಫಿಕ್ಸ್ ಆಗಿಲ್ಲ, ಈ ದಿನಾನೇ ಬರುತ್ತೆ, ಈ ತಾರೀಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಇನ್ನು ಕನ್ಫರ್ಮೇಶನ್ ಇಲ್ಲ. ಬಟ್ ನೆಕ್ಸ್ಟ್ ಮಂತ್ ಎಕ್ಸ್ಪೆಕ್ಟೇಷನ್ಸ್ ಮಾಡಬಹುದು. ಅಂಡ್ ಇವಾಗ ಗೃಹಲಕ್ಷ್ಮಿ ಸಂಘ ಏನಾಯ್ತು, ಅನೌನ್ಸ್ ಮಾಡಿ ಆಲ್ಮೋಸ್ಟ್ ನವೆಂಬರ್ ಅಲ್ಲಿ ಅನ್ಸುತ್ತೆ, ಹೋದ ವರ್ಷ ನವೆಂಬರ್ ಅಲ್ಲಿ ಅನ್ಸುತ್ತೆ ಇದನ್ನ ಅನೌನ್ಸ್ ಮಾಡಿದ್ದು. ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 6 ತಿಂಗಳಾಗೋಯ್ತು ಆಲ್ರೆಡಿ ಅನೌನ್ಸ್ ಮಾಡಿ. ಇನ್ನು ಕಾರ್ಯರೂಪಕ್ಕೆ ತರ್ಲಿಲ್ವಲ್ಲ. ಈಗ ಆಲ್ರೆಡಿ ಇದನ್ನ ಕಾರ್ಯರೂಪಕ್ಕೆ ತಂದ್ಬಿಟ್ಟಿದೆ. 6 ತಿಂಗಳು ಇಂಟ್ರೆಸ್ಟ್ ನ ಕಟ್ಟಿ ಅಂದ್ರೆ 200 ರೂಪಾಯಿ ಕಟ್ಬಿಟ್ಟು ಆಗ್ಲೇ ನೆಕ್ಸ್ಟ್ ಮಂತ್ ಸಾಲ ತಗೋಬೋದಿತ್ತು ನಮ್ಮ ಮಹಿಳೆಯರು. ಅನೌನ್ಸ್ಮೆಂಟ್ ಮಾಡಿದ್ರು, ಆದ್ರೆ ಕಾರ್ಯರೂಪಕ್ಕೆ ತಂದಿಲ್ಲ. 6 ತಿಂಗಳ ಹಿಂದೆ ಅನೌನ್ಸ್ ಮಾಡಿದಂತ ಈ ಒಂದು ಗೃಹಲಕ್ಷ್ಮಿ ಸಂಘದ ಬಗ್ಗೆ ಇದುವರೆಗೂ ಗವರ್ಮೆಂಟ್ ಕಡೆಯಿಂದ ಯಾವುದೇ ರೀತಿಯಾಗಿರುವಂತ ಇನ್ಫಾರ್ಮೇಶನ್ ಗಳು ಬಂದಿಲ್ಲ ಅಥವಾ ಅಪ್ಡೇಟ್ಸ್ ಗಳು ಬಂದಿಲ್ಲ. ಇಷ್ಟೊತ್ತಿಗೆ ಕೊಟ್ಟಿದ್ರೆ ನಿಜವಾಗ್ಲೂ 6 ತಿಂಗಳು ಹೆಂಗೋ ಹೊಟ್ಟೋಯ್ತು. ಇವಾಗ ಮತ್ತೆ ಏನು ನೆಕ್ಸ್ಟ್ ಮಂತ್ ಏನಾದ್ರು ಶುರು ಮಾಡಿದ್ರೆ ಮತ್ತೆ 6 ತಿಂಗಳು ಕಾಯ್ಬೇಕು ನೀವು. ಸೊ ಹೆಂಗಾಗೋಯ್ತು ಅಂತ ಹೇಳಿದ್ರೆ, ಅಡ್ಗೋಡೆ ಮೇಲೆ ದೀಪ ಇಟ್ಟಿರೋ ತರ ಗೌರ್ಮೆಂಟ್ ಬಾಡಿದೆ. ಬಿಡ್ತೀವಿ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಇವಾಗ ಇದುವರೆಗೂ ಅಫಿಷಿಯಲ್ ಆಗಿ ಏನ್ ಲಾಂಚ್ ನ ಮಾಡಿದ್ರು, ಅದಾದ್ಮೇಲೆ ಈ ಸಂಘದ ಬಗ್ಗೆ ಯಾವುದೇ ರೀತಿಯಾಗಿರುವಂತ ಮಾಹಿತಿ ಇಲ್ಲ. ಅಂಡ್ ಮಧ್ಯದಲ್ಲಿ ಒಂದೆರಡು ಮಾಹಿತಿ ಬಂದಿತ್ತು. ಏನು ಅಂದ್ರೆ, SBI ಬ್ಯಾಂಕ್ ಅವರು ನಮ್ಗೆ ಸಾಲ ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಒಂದಷ್ಟು ಗಾಸಿಪ್ ಆಯ್ತು. ಕೆಲವೊಂದಷ್ಟು ಬ್ಯಾಂಕ್ಗಳು ಹಿಂಜರಿದ್ದು ಅಂತ ಹೇಳಿ ಒಂದಷ್ಟು ವಿಚಾರಗಳು ಬಂತು. ಇದಾದ್ಮೇಲೆ ಇವತ್ತಿನವರೆಗೂ ಯಾವುದೇ ರೀತಿಯಾಗಿರುವಂತ ಅಪ್ಡೇಟು ಬಂದಿಲ್ಲ. ಸೊ ಯಾವ ಬ್ಯಾಂಕ್ಗಳು ಇವಾಗ ಟೈಅಪ್ ಆಗಿದಾವೆ, ಕೊನೆಗೂ ಸಾಲ ಕೊಡೋದಿಕ್ಕೆ ಎಲ್ಲ ಬ್ಯಾಂಕ್ಗಳು ಸಿದ್ಧ ಆಗಿದ್ಯಾ, ರೆಡಿ ಆಗಿದ್ಯಾ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿನ ಕೇಳಿದ್ರೆ ಯಾವುದೇ ರೀತಿಯಾಗಿರುವಂತ ಅಪ್ಡೇಟ್ಸ್ ಗಳು ಗೌರ್ಮೆಂಟ್ ಕಡೆಯಿಂದ ಬರ್ತಾ ಇಲ್ಲ. ಸೊ ಗೃಹಲಕ್ಷ್ಮಿ ಸಂಘದ ಬಗ್ಗೆ ನಮ್ಗೆ ಅಪ್ಡೇಟ್ಸ್ ಇಲ್ಲ. ಯಾವಾಗ ಶುರು ಆಗುತ್ತೆ, ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ಅಪ್ಡೇಟ್ಸ್ ಗಳು ಇಲ್ಲ. ಸೊ ಅಪ್ಡೇಟ್ಸ್ ಗಳು ಬಂದಿದ್ ಕೂಡ್ಲೇನೆ ಖಂಡಿತವಾಗ್ಲೂ ನಾನು ನಿಮಗೆ ಅಪ್ಡೇಟ್ ನ ಮಾಡ್ತೀನಿ, ಓಕೆನಾ. ಯಾಕಂದ್ರೆ ಹೆಂಗಾಗೋಗುತ್ತೆ ವಿಚಾರಗಳು ಅಂತ ಅಂದ್ರೆ, ಸುಮ್ನೆ ನಾವ್ ಹೇಳ್ಬಿಡೋದು ಸಂಘ ಶುರು ಆಗ್ಬಿದೆ, ಹೋಗಿ ಅಂಗನವಾಡಿ ಹತ್ರ ಎಲ್ಲ ಹೋಗಿ ಅದು ಇದು ಅಂತೆಲ್ಲ ಹೇಳಿದ್ರೆ ಸುಮ್ನೆ ನಿಮ್ಗೂ ಟೈಮ್ ವೇಸ್ಟ್ ಅಂಡ್ ಶುರು ಆಗೇ ಇರಲ್ಲ. ಅಲ್ಲಿ ನೋಡಿದ್ರೆ ನಮಗ್ ಮಾಹಿತಿನೇ ಬಂದಿಲ್ಲ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಹೇಳ್ತಾರೆ. ಇಲ್ಲಿ ಕಮ್ಯುನಿಕೇಶನ್ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ. ಗೌರ್ಮೆಂಟ್ ಕಡೆಯಿಂದ ಇವ್ರಿಗೆ ಇನಿಷಿಯೇಟ್ ಮಾಡ್ತಾ ಇಲ್ಲ. ಅಂಡ್ ಅಫಿಷಿಯಲ್ ಆಗಿ ಎಲ್ಲೇನು ಇವರು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇಲ್ಲ. ಸೊ ಬೇರೆ ವಿಚಾರದಲ್ಲಿ ಬಿಸಿ ಆಗಿರೋ ಕಾರಣ ಇದಕ್ಕೆ ಅವರು ಗಮನ ಕೊಡ್ತಾ ಇಲ್ಲ. 6 ತಿಂಗಳಿಂದ ಶುರು ಮಾಡಿದ, ಇನ್ನು ಅನೌನ್ಸ್ ಮಾಡಿದಂತ ಗೃಹಲಕ್ಷ್ಮಿ ಸಂಘ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ ಅನ್ನೋದು ಬೇಜಾರು. ಸೊ ಈಗ ಏನು ಗೃಹಲಕ್ಷ್ಮಿನೂ ಹಂಗೆ ಮಾಡಿದ್ರು, ಎಲೆಕ್ಷನ್ ಎಲ್ಲ ಮುಗ್ದಿ ಎಷ್ಟೋ ತಿಂಗಳ ಆದ್ಮೇಲೆ ಇವ್ರು ಗೃಹಲಕ್ಷ್ಮಿ ಶುರು ಮಾಡಿದ್ರು. ಸೊ ಏನ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಇನ್ನೇನೋ ಮತ್ತೆ ಎಲೆಕ್ಷನ್ ಗಳು ಶುರು ಆಗೋಗುತ್ತೆ, ಆಲ್ಮೋಸ್ಟ್ ಆಗ್ತಾ ಇದೆ, ಇವ್ರ ಟರ್ಮ್ಸ್ ಎಲ್ಲ ಮುಗಿತಾ ಇದೆ.
ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಮಾಡ್ತಾರಾ ಅಥವಾ ಹೊಸ ಪಕ್ಷ ಬಂದಾಗ ಇದನ್ನ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ನಮ್ಗೆ. ಸದ್ಯದ ಮಟ್ಟದಲ್ಲಿ ಗೃಹಲಕ್ಷ್ಮಿ ಒಂದು ಸಂಘದ ಬಗ್ಗೆ ಅಂತೂ ಯಾವ್ದೋ ಅಪ್ಡೇಟ್ಸ್ ಗಳು ಇಲ್ಲ. ನಾನು ಸುಮ್ನೆ ಹೇಳಿ ನಿಮ್ಗೂ ಟೈಮ್ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ, ಮತ್ತೆ ನಿಮ್ಮನ್ನ ಅಲ್ಸಕ್ಕೂ ಇಷ್ಟ ಇಲ್ಲ ಬಿಸಿಲಲ್ಲಿ. ಸೊ ಅಪ್ಡೇಟ್ ಇಲ್ಲ, ನಾನು ಅಪ್ಡೇಟ್ ಬಂದಾಗ ನಿಮ್ಗೆ ಹೇಳ್ತೀನಿ, ಓಕೆನಾ. ಅಫಿಷಿಯಲ್ ನೋಟಿಫಿಕೇಶನ್ಸ್ ಗಳು ಬರ್ಬೇಕು, ಅಲ್ಲಿವರೆಗೂ ವೇಟ್ ಮಾಡ್ಬೇಕು. ಸೊ 29:30 ಮತ್ತೆ ಗೃಹಲಕ್ಷ್ಮಿ ಸಂಘದ ಬಗ್ಗೆ ನಿಮ್ಗೆ ವಿಚಾರ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ, ಸರಿನಾ. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ. ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.